ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಾನು ನಿಮ್ಮ ಚಂದ್ರು ಬೆಸ್ಟ್ ಆಫ್ ಬೆಸ್ಟ್ ಕಿಚನ್ ಬಂದು ಒಂದು ಒಳ್ಳೆ ಅಡಿಗೆ ತೋರಿಸ್ಬೇಕು. ಪ್ರೇಕ್ಷಕರೆಲ್ಲ ಬಹಳ ಕೇಳ್ತಾ ಇದ್ರಿ, ವೆಜ್ ಅಡಿಗೆ ತೋರಿಸಿ ಅಂತ. ನಾನ್ ವೆಜ್ ಅಡಿಗೆಲ್ಲೇ ಫೇಮಸ್ ಅಂತ ಎಲ್ಲಾರು ಅನ್ಕೊಂಡ್ಬಿಟ್ಟಿದ್ರು. ಒಂದು ನುಗ್ಗೆಕಾಯಿ ಸಾಂಬಾರ್ ಮಾಡಿದೆ, ಪ್ರೀತಿ ಎಷ್ಟು ಜನ ತೋರಿಸಿದ್ರು ಅಂದ್ರೆ ಆ ಪ್ರೀತಿಗಾಗಿ ನಾನು ತೋರಿಸ್ತಾ ಇದ್ದೀನಿ. ಹೆಸರು ಬೇಳೆ ಪಾಲಕ್ ದಾಲ್ ತೋರಿಸಿ ನಿಮ್ಗೆಲ್ಲ ಖುಷಿ ಪಡಿಸ್ತೀನಿ. ಬನ್ನಿ ಹೆಂಗ್ ಅಡಿಗೆ ಮಾಡೋದು ಅಂತ ನೋಡೋಣ, ನಿಮ್ ಪ್ರೀತಿ ಬೆಳೆಸೋಣ. ಪಾಲಕ್ ಹೆಸರು ಬೇಳೆ ದಾಲ್ ಮಾಡ್ಬೇಕು ಅಂದ್ರೆ ಟೊಮೊಟೊ, ಹಸಿಮೆಣಸಿನ್ಕಾಯಿ, ಸಾಂಬಾರ್ ಪುಡಿ, ಉಪ್ಪು, ಕರಿಬೇವು, ಮೆಣಸು, ಜೀರಿಗೆ, ಸಾಸಿವೆ, ಹುಣಸೆ ರಸ, ಎಣ್ಣೆ, ತುಪ್ಪ, ಪಾಲಕ್ಕು, ಅರಿಶಿನ ಪುಡಿ, ಹೆಸರು ಬೇಳೆ. ಅಳತೆಗೆ ಒಂದು ಕಪ್ಪು ಹೆಸರು ಬೇಳೆ ತಗೊಂಡಿದ್ದೀನಿ. ಕುಕ್ಕರ್ಗೆ ಹಾಕ್ತೀನಿ. ಕುಕ್ಕರ್ಗೆ ಏನಕ್ಕೆ ಹಾಕ್ತಾ ಇದ್ದೀನಿ ಅಂದ್ರೆ, ನೀವು ಮಾಮೂಲಿಯಾಗೂ ಬೇಯಿಸಬಹುದು. ಈಗೆಲ್ಲ ಬರ್ತೀರಾ, ರಾತ್ರಿ ಆಫೀಸಿಂದ ಎಲ್ಲ ಬರ್ತೀರಾ, ಕೆಲ್ಸಗಳು ಜಾಸ್ತಿ ಇರುತ್ತೆ. ಬೇಗ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ, ಸುಮ್ನೆ ಒಂದು ವಿಷಲ್ ಆಗೋವರೆಗೂ ವಿಷಲ್ ಮಾಡ್ಬೇಕು, ವಿಷಲ್ ತೆಗಿಬೇಕು. ಅಷ್ಟೊಳಗೆ ಬೇಳೆ ಬೆಂದೋಗಿರುತ್ತೆ. ತೆಗೆಯೋದು, ಮಾಡೋದು, ತಿನ್ನೋದು. ಈಗ ಹಾಕ್ತೀನಿ ಹೆಸರು ಬೇಳೆ. ಇದಕ್ಕೆ ನೀರು. ಇವಾಗ ಏನು ಒಂದು ಕಪ್ ಹಾಕಿದ್ವಿ, ಆ 2 ಕಪ್ ನೀರು ಹಾಕೋದು. ಈಗ ಹೆಸರು ಬೇಳೆ ಹಾಕಿದೀವಿ, ಸ್ವಲ್ಪ ಅರಿಶಿನ ಪುಡಿ, ಒಂದೇ 1 ಸ್ಪೂನ್ ಎಣ್ಣೆ. ಯಾವುದೇ ಬೇಳೆ ಆಗ್ಲಿ ಇದನ್ನೆಲ್ಲ ಕುಕ್ಕರಲ್ಲಿ ಬೇಯಿಸ್ಬೇಕು ಅಂದಾಗ ಯಾವುದೇ ಕಾರಣಕ್ಕೂ ಉಪ್ಪು ಹಾಕ್ಬಾರ್ದು. ಉಪ್ಪು ಹಾಕಿದ್ರೆ ಬೇಳೆ ಬೇಯಲ್ಲ. ಈಗ ದೀಪ ಅಲಂಕಾರ ಬೆಳಗಿಸ್ತೀನಿ ನೋಡಿ. ಹೆಸರು ಬೇಳೆ ಹಾಕಿದೀವಿ, ಸ್ವಲ್ಪ ಎಣ್ಣೆ ಹಾಕಿದ್ದೀವಿ, ಒಂಚೂರು ಅರಿಶಿನ ಪುಡಿ ಹಾಕಿದೀವಿ. ಉಪ್ಪು ಹುಳಿ ಎರಡು ಏನನ್ನ ಹಾಕಿದಾಗ ದಯವಿಟ್ಟು ಯಾವುದೇ ಕಾರಣಕ್ಕೆ ಬೇಯಲ್ಲ. ಇಷ್ಟು ಮಾತ್ರ ಹಾಕ್ಬೇಕು. ಒಂದು ವಿಷಲ್ ಕೂಗಿಸ್ಬೇಕು. ಕೂಗ್ಸಾದ್ಮೇಲೆ ಪಕ್ಕದಲ್ಲಿ ಒಗ್ಗರಣೆ ಕೊಡೋದೆ, ಅಡಿಗೆ ಮಾಡ್ಕೊಂಡು ತಿನ್ನೋದು. ಈಗ ಎಣ್ಣೆ ಹಾಕಿದ್ವಿ, ಹೆಸರು ಬೇಳೆ ಹಾಕಿದೀವಿ, ನೀರ್ ಹಾಕಿದೀವಿ. ಈಗ ಕುಕ್ಕರ್ ಮುಚ್ಚೋಣ. ನಿಮ್ಗೆಲ್ಲ ಫಾಸ್ಟ್ ಆಗಿ ಆಗ್ಬೇಕಲ್ವಾ? ಫಾಸ್ಟ್ ಆಗಿ ಆಗ್ಬೇಕು ಅಂದ್ರೆ, ಫಾಸ್ಟ್ ಆಗಿ ಮಾಡ್ಬೇಕು ಅಂದ್ರೆ ಈ ತರ ವಿಧಾನ. ವಿಷಲ್ ಮುಚ್ಚೋಣ. 2 ನಿಮಿಷದಲ್ಲಿ ವಿಷಲ್ ಕೂಗುತ್ತೆ. ಬಾಣಲೆ ಇಡೋಣ, ಮಸಾಲೆ ಉರಿಯೋಣ. ಅದಾದ್ಮೇಲೆ ಬಾರಿಸಿ ತಿಂತಾ ಇರೋದೆ ಪಾಲಕ್ ದಾಲ್. ಈಗ ನೀವೆಲ್ಲ ನಮ್ಮ ಅಡಿಗೆ ನೋಡ್ತಾ ಇದ್ದೀರಾ, ಎಲ್ಲ ಮಾಡ್ತಾ ಇದ್ದೀರಾ, ಆದ್ರೆ ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಒತ್ತಿ, ಆಲ್ ಅಂತ ಬರುತ್ತೆ. ನಾ ಎಲ್ಲ ಮಾಡೋ ಅಡಿಗೆಗಳು ನೀವೆಲ್ಲ ನೋಡ್ತಾ ಇರ್ಬೋದು, ಖುಷಿಯಾಗಿ ಮಾಡ್ಕೊಂತಾ ಇರ್ಬೇಕು. ತಿಂದಾದ್ಮೇಲೆ ಗೊತ್ತಲ್ಲ, ಸಬ್ಸ್ಕ್ರೈಬ್ ಮಾಡ್ಬಿಟ್ರೆ ನಮಗೂ ಆನಂದ, ನಿಮ್ ನಾಲ್ಗೆಗೆ ಪರಮಾನಂದ. ಈಗ ಒಂದು ವಿಷಲ್ ಬಂದಿದೆ, ತೆಗೆದು ಪಕ್ಕಕ್ಕೆ ಇಡ್ತೀನಿ. ಬಾಣ್ಲಿ ಇಡೋಣ, ಒಗ್ಗರಣೆ ಕೊಡೋಣ. ಇಷ್ಟೇ ಸಾಕು ವಿಷಲ್ಲು. ಎಷ್ಟೊತ್ತಾಗುತ್ತೆ ಪಾಪ ಆಫೀಸಿಂದ ನೋಡಿ, ಆಫೀಸಿಂದೆಲ್ಲ ಬರ್ತೀರಾ, ಬೇಗ ಅಡಿಗೆ ಮಾಡ್ಕೋಬೇಕು ಅಂದ್ರೆ ಏನ್ ಮಾಡ್ಬೇಕು, ಈ ತರ ಒಂದು ಈಸಿ ಫಾರ್ಮುಲಾ ಕಲ್ತ್ಕೋಬೇಕು ಅಂತ ಮಾಡಕ್ಕೆ ರೆಡಿ ಮಾಡ್ತೀನಿ. ಒಂದು ಬಾಣ್ಲಿಯನ್ನು ಇಡುತ್ತೇನೆ. ಸ್ವಲ್ಪ ಎಣ್ಣೆ, ಸ್ವಲ್ಪ ತುಪ್ಪ. ದಾಲ್ ಅಲ್ವಾ, ಘಮ ಘಮ ಅನ್ಬೇಕಲ್ಲ. ಸ್ವಲ್ಪ ಕಾಯಿಲಿ ಚೆನ್ನಾಗಿ. ಎಣ್ಣೆ ಕಾದ ನಂತರ ಹಾಕುವುದೇ ಮಸಾಲೆ. ತುಪ್ಪ ಹಾಗೂ ಎಣ್ಣೆ ಕಾದಿದೆ. ಈಗ ಚಟಾಪಟ ಅನ್ನೋದಕ್ಕೆ ಒಂದು 4 ಕರಿಬೇವನ್ನು ಇದಕ್ಕೆ ಹಾಕ್ಬಿಡುವ. ಅದಾದ್ಮೇಲಿಂದ ಒಂದು ಅರ್ಧ ಸ್ಪೂನ್ ಸಾಸಿವೆ, ಸ್ವಲ್ಪ ಜೀರಿಗೆ, 6 ಕಾಳಷ್ಟು ಕಾಳ ಮೆಣಸು, ಒಂದು 3 ಹಸಿಮೆಣಸಿನ್ಕಾಯಿ. ಇಷ್ಟನ್ನು ಪರಿಪೂರ್ಣತೆಯಿಂದ ಇದರಲ್ಲಿ ಚಟಾಪಟ ಅನ್ಸುವುದು. ನೋಡಿ, ಇದೆಲ್ಲ ಹಿಂಗೆ ಚೆನ್ನಾಗಿ ಉರಿಬೇಕು. ಖುಷಿಯಾಗಿ ರುಚಿಯಾಗಿ ಇರಬೇಕು ಅಂದ್ರೆ ಈ ತರ ಎಲ್ಲ ಚೆನ್ನಾಗಿ ಹುರಿದಾಗ, ತುಪ್ಪ ಎಣ್ಣೆ ಜೊತೆ ಒಗ್ಗರಣೆ ಚೆನ್ನಾಗಿ ಕೊಟ್ಟಾಗ ಘಮ ಘಮ ಅನ್ನುತ್ತೆ ಪದಾರ್ಥಗಳು. ಒಂದು ಟೊಮೊಟೊನ ಇದು ಕಟ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ, ಟೊಮೊಟೊ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಮೆಣಸು, ಎಲ್ಲ ಸಾಸಿವೆ ಎಲ್ಲ ಚೆನ್ನಾಗಿ ಇದ್ರ ಜೊತೆಗೆ ಮ್ಯಾಶ್ ಆಗೋ ತರ ಹುರ್ಕೋಬೇಕು. ಈಗ ನಮ್ಮ ಪಾಲಕ್ ಸೊಪ್ಪು ಇದೆಯಲ್ಲ, ಇದನ್ನು ಇದ್ರ ಜೊತೆಗೆ ಹಾಕೋಬಿಡೋದು. ಒಂದು ಅರ್ಧ ಕಟ್ ಪಾಲಕ್. ಈಗ ಏನಾಗುತ್ತೆ, ಇದು ದಾಲಲ್ಲಿ ಪಾಲಕ್ ಹಾಕೋಬಹುದು, ಮೆಂತ್ಯ ಹಾಕೋಬಹುದು. ಒಂದು ರುಚಿ ಬರುತ್ತೆ, ಡಿಫ್ರೆಂಟ್ ಆಗಿ ಸ್ವಾದ ಸಿಗುತ್ತೆ. ನಿಮ್ಗೂ ಎಲ್ಲ ಕಲ್ತ್ಕೊಳ್ಳೋಣ. ಮೆಂತ್ಯದಲ್ಲಿ ಹೆಂಗ್ ಹಾಕಿ ಮಾಡ್ಬೋದು, ಪಾಲಕಲ್ಲಿ ಹೆಂಗ್ ಮಾಡ್ಬೋದು, ನಾರ್ಮಲ್ ದಾಲ್ ಹೆಂಗ್ ಮಾಡ್ಬೋದು. ಈಗ ಹೋಗ್ತೀವಿ ಹೋಟ್ಲಲ್ಲಿ ಹೋದ್ರೆ 300-250 ಕೊಟ್ಟು ದಾಲ್ ತಗೋಬಹುದು. ಮನೇಲೆ ಮಾಡ್ಕೋಬಹುದು. ಬೇಗ ಬ್ಯಾಚುಲರ್ಸ್ ಬರ್ತಾರೆ, ಕೆಲ್ಸಕ್ಕೆ ಹೋಗಿರ್ತಾರೆ, ಸುಸ್ತಾಗಿರ್ತಾರೆ. ನೋಡಿ, ಈ ತರ ಬಂದ ಸ್ನಾನಕ್ಕೆ ಹೋಗಕ್ ಮುಂಚೆ ಒಂದ್ಸಲ ಕುಕ್ಕರ್ಗೆ ಇಟ್ಬಿಟ್ಟು ಮನೆ ಒಳಗಡೆ ಹೋಗಿ ಬರೋದ್ರಲ್ಲೇ ಒಗ್ಗರಣೆ ಮಾಡ್ದ, ಅದಕ್ಕೆ ಹಾಕ್ದ, ಕಲ್ಸ್ಕೊಂಡು ತಿಂತಾ ಇದ್ರೆ ಎಂತ ರುಚಿ ಅಲ್ವಾ. ಈ ರುಚಿ ತಾನೇ ನಾವು ಚಂದ್ರು ಬಂದಿರೋದು. ರುಚಿ ತೋರ್ಸೋಣ ಅಂತಂದ್ರೆ, ಇದು ಪಾಲಕ್ ತಿಂದ್ರೆ ತಿನ್ನಲ್ಲ, ಬ್ರೈಟ್ ಆಗುತ್ತೆ, ಗ್ಲೋ. ಈಗ ನಾನಂತೂ ಗ್ಲೋ ಆಗಿಲ್ಲ. ಕಾರಣ ಯಾಕಂದ್ರೆ ನಮ್ಮಮ್ಮ ಇದನ್ನ ತಿನ್ಸಿಲ್ಲ. ನಿಮ್ಗೆಲ್ಲ ತಿನ್ಸಿ ಗ್ಲೋ ಬರ್ಸೋಣ ಅಂತ ಹೇಳಿ ಪಾಲಕ್ ಹಾಕಿದ್ವಿ. ಆಹಾ ಅಂತ ಇದೆ. ಈಗ ನೋಡಿ, ಪಾಲಕ್ ಹಾಕಿದ್ವಿ, ಟೊಮೊಟೊ ಹಾಕಿದ್ವಿ, ಜೀರಿಗೆ, ಮೆಣಸು, ಸಾಸಿವೆ. ಈಗ ಮನೆಯಲ್ಲೇ ಮಾಡಿದ ಸಾಂಬಾರ್ ಪುಡಿಯನ್ನು ಇದಕ್ಕೆ ಹಾಕ್ಬಿಡುವುದೇ 1 ಸ್ಪೂನು. ಇಲ್ಲಿ ಇಟ್ಬಿಡುವುದೇ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದಕ್ಕೆ ಹಾಕ್ಬಿಡೋದು. ಈಗ ಚಂದ ತಿರುಗಿಸಿ ಕೊಡುವುದು.
ನೋಡಿ ಈಗ ಹೆಸರು ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ, ಇದಕ್ಕೆ ಹಾಕ್ಬಿಡುವುದು. ಇದಕ್ಕೆ ನೀರು ಹಾಕೋದು, ಯಾವುದು ವೇಸ್ಟ್ ಮಾಡಬಾರ್ದು. ಇದರಲ್ಲಿರೋದೇ ಇದಕ್ಕೆ ನೀರು ಹಾಕ್ಬಿಡೋದೆ. ಎಷ್ಟು ಬೇಕು ನೀರು, ಎಷ್ಟು ಜನ ಇದ್ದೀರಾ ಹಂಚ್ಕೊಂಡು ತಿನ್ಬೇಕಲ್ವಾ, ಅದಕ್ಕೆ ತಕ್ಕನಾಗಿ ನೀರು ಹಾಕೊಳ್ಳಿ, ಬೇಗ ಕಲ್ಸ್ಕೊಳ್ಳಿ. ಚೆನ್ನಾಗಿ ಕುದ್ದಾದ್ಮೇಲೆ ನೀವು ಮಾಡ್ಕೊಂಡು ತಿಂದಾದ್ಮೇಲೆ ಗೊತ್ತಲ್ಲ ಅನ್ಬೇಕು. ಒಂದು ಚೂರು ಹುಣಸೆಹಣ್ಣು ಗೋಲಿ ಗಾತ್ರ ತಗೊಂಡಿದ್ದೀನಿ, ಇದಕ್ಕೆ ಹಾಕ್ಬಿಡ್ತೀನಿ. ಉಪ್ಪು ಖಾರ ಹುಳಿ ಈ 3 ಇದ್ಬಿಟ್ರೆ ತಿಂತಾ ಇದ್ರೆ ಅನ್ನದ ಜೊತೆ, ಚಪಾತಿ ಜೊತೆ, ಇಡ್ಲಿ ಜೊತೆ ಗಟ್ಟಿಗೆ ಹಾಕ್ಬಿಟ್ರೆ ಚಪಾತಿಗಂತೂ ವೆರಿ ಗುಡ್ ಕಾಂಬಿನೇಷನು. ಪರೋಟ ಚಪಾತಿಗೆಲ್ಲ ನೋಡಿ ಮನೆಯಲ್ಲೇ ಮಾಡಿ. ಪಾಪ ಬ್ಯಾಚುಲರ್ಸು ಆಫೀಸಿಂದ ಬರ್ತೀರಾ, ಎಷ್ಟು ಈಸಿ ಅಲ್ವಾ, ಬೇಗ ಕಲ್ತ್ಕೋಬೋದಲ್ವಾ. ಮನೇಲಿ ಗಂಡ ಹೆಂಡತಿ ಇರ್ತೀರಾ, ಆಫೀಸ್ಗೆ ಹೋಗ್ಬೇಕು, ಏನೋ ಒಂದು ದಾಲ್ ಮಾಡ್ದ ಒಂದು ಕಪ್ಪಲ್ಲಿ ಹಾಕೊಂಡ ಮನೆಗೆ ಅಲ್ಲಿ ಹೋದ ಆಫೀಸಲ್ಲಿ ತಿಂತಾ ಇದ್ರೆ ಚಂದ್ರು ನೆನ್ಸ್ಕೊಂತಾ ಇರ್ತೀರ. ಈಗ ಪಾಲಕ್ಕು ಹೆಸರು ಬೇಳೆ ದಾಲ್ ರೆಡಿ ಆಗಿದೆ. ಈಗ ಬೋಲ್ಗೆ ಹಾಕೊಂಡ್ಬಿಡೋಣ. ನಿಮ್ಗೆ ಖುಷಿಯಾಗಿ ತಿನ್ಸಕ್ ಬೇಕೇ ಬೇಕಲ್ಲ. ಚಪಾತಿ ಹಾಕೋತೀನಿ, ನಾನು ಒಂಚೂರು ಬಾರಿಸ್ತೀನಿ. ಇವತ್ತು ಹೊಟ್ಟೆ ಹಸಿತಾ ಇದೆ. ಒಂದೇ ಒಂದು ಸ್ಪೂನ್ ತುಪ್ಪ ಹಾಕೋದೆ. ಒಗ್ಗರಣೆಗೆ ಮೆಣಸಿನ್ಕಾಯಿ ರೆಡಿ ಮಾಡಿದ್ದೀನಿ. ಸ್ವಲ್ಪ ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕೋದು, ಮೇಲೆ ಹಾಕ್ಬಿಟ್ಟು ಬಾರಿಸ್ತಾ ಇದ್ರೆ ಅನ್ಬೋದು. ಒಂದು ಮೆಣಸಿನ್ಕಾಯಿನ 2 ಭಾಗ ಮಾಡಿ ಸ್ವಲ್ಪ ಜೀರಿಗೆ, ಸ್ವಲ್ಪ ಸಾಸಿವೆ ಹಿಂಗೆ ಒಗ್ಗರಣೆ ಕೊಡೋದೆ. ಈಗ ನಿಮಗಾಗಿ ಪಾಲಕ್ ದಾಲ್ ಮಾಡಿದೆ. ನನಗೂ ಯಾಕೋ ಹೋಟ್ಲಲ್ಲಿ ತುಂಬಾ ಕೆಲಸ ಇತ್ತು. ನಿಮ್ಗೂ ಒಂದು ಒಳ್ಳೆ ವೆಜ್ ಅಡಿಗೆ ತೋರಿಸ್ಬೇಕಂತ ಮೇಲ್ ಬಂದೆ. ನಮ್ ಕಿಚನ್ ಅಲ್ಲಿ ಅಡಿಗೆ ಮಾಡಿದೆ. ನಾನು ತಿನ್ನೋಣ, ಹೊಟ್ಟೆ ಹಸಿತಾ ಇದೆ, ಒಂಚೂರು ರುಚಿ ನೋಡ್ಬಿಡ್ಬೇಕು. ನಿಮ್ ಪ್ರೀತಿ ಬೆಳೆಸ್ಬೇಕು ಅಂದ್ರೆ ನಾನು ರುಚಿ ನೋಡ್ಬೇಕಲ್ಲ. ಆಹಾ, ನೀವು ಮಾಡಾದ್ಮೇಲೆ ಹೇಳ್ತೀರಾ ಚಂದ್ರು ಅಂಕಲ್ ಸೂಪರ್. ನಮ್ ಬ್ಯಾಚುಲರ್ ಹುಡುಗರಿಗಂತೂ ತುಂಬಾ ಯೂಸ್ ಆಗುತ್ತೆ. ಕಲ್ತ್ಕೊಳ್ಳಿ, ಬೇಗ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಒಂದ್ಸಲ ಬೆಲ್ ಬಟನ್ ಒತ್ಬಿಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಬಿಡಿ. ಹೋಗಿ ಬರುತ್ತೇನೆ ಇನ್ನ ಒಳ್ಳೊಳ್ಳೆ ವೆಜ್ ಅಡುಗೆನ ನಿಮ್ಗೆ ರುಚಿಯಾಗಿ ತೋರಿಸೋಣ. ಆಹಾ ಅಂತ ಸ್ವಾದ ಹೇಳೇ ಬಿಡಿ.